ಕರೋನಾ ಇದ್ರೆ ಮನೆಯಿಂದ ಹೊರಗೆ ಬರಬೇಡಿ ಅಂತಾರೆ. ಆದರೆ ಇಲ್ಲಿ ನೋಡಿದ್ರೆ ನೀವು ಕೂಡ ಹುಬ್ಬೇರಿಸ್ತೀರ, ಏನಪ್ಪ ಇದು ಅಂತ. ಊರೊಳಗೆ ಕೋವಿಡ್ ಕೇರ್ ಸೆಂಟರ್ ಇದೆ. ದಿನನಿತ್ಯ 500ಕ್ಕೂ ಹೆಚ್ಚು ಜನ ಭಯದಲ್ಲೇ ಬದುಕ್ತಿದ್ದಾರೆ. DCM ಅಶ್ವಥ್ ನಾರಾಯಣ್ ಉಸ್ತುವಾರಿ ಜಿಲ್ಲೆಯ ಸಮಸ್ಯೆ ಇದು. ಬ್ರೇಕಿಂಗ್ ನ್ಯೂಸ್. ಊರೊಳಗೆ ಕೋವಿಡ್ ಕೇರ್ ಸೆಂಟರ್, ದಿನನಿತ್ಯ 500ಕ್ಕೂ ಹೆಚ್ಚು ಜನ ಭಯದಲ್ಲೇ ಬದುಕುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಉಸ್ತುವಾರಿ ಜಿಲ್ಲೆಯ ಸಮಸ್ಯೆ. ರಾಮನಗರದ ಚನ್ನಪಟ್ಟಣ ನಗರದಲ್ಲಿ ಬಾಲಕರ ಹಾಸ್ಟೆಲ್ ಮಧ್ಯಭಾಗದಲ್ಲೇ ಇದೆ. ಸಿಟಿ ಸೆಂಟರ್ ಅದು ಕೋವಿಡ್ ಸೆಂಟರ್. ಅಲ್ಲಿ ಕೋವಿಡ್ ಕೇರ್ ಸೆಂಟರ್ನ ತೆಗೆದಿದ್ದಾರೆ ಅಧಿಕಾರಿಗಳು. ಕೋವಿಡ್ ಸೆಂಟರ್ನಲ್ಲಿ ಬಳಸುವ ಮಾಸ್ಕ್, ಗ್ಲೌಸ್ ಎಲ್ಲ ಕಡೆ ಎಸೀತಾರೆ. ಇದು ಪ್ರಾಬ್ಲಮ್ ಆಗ್ತಾ ಇದೆ. ಹಾಸ್ಟೆಲ್ ಸುತ್ತಮುತ್ತ 500ಕ್ಕೂ ಹೆಚ್ಚು ಕುಟುಂಬಗಳು ವಾಸ್ತವ್ಯ ಇದೆ. ಸೋಂಕು ಇಲ್ಲದಿದ್ದರೂ ಸೋಂಕು ತಗುಲುವ ಭಯದಲ್ಲಿ ಜನ ಇದ್ದಾರಂತೆ. ಗಾಳಿಯಲ್ಲಿ ಕೊರೋನಾ ಹರಡುತ್ತೆ ಅಂತ ಬೇರೆ ಹೇಳಾಯ್ತಾ. ಸಚಿವರೇ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಚೆನ್ನಾಗಿರೋರ ಮಧ್ಯೆನೇ ಸೋಂಕಿತರ ಚಿಕಿತ್ಸೆ ನಡೀತಾ ಇದೆ. ಕೋವಿಡ್ ಕೇರ್ ಸೆಂಟರ್ ಈ ಸ್ಥಳಾಂತರಕ್ಕೆ ಸ್ಥಳೀಯರಿಗೆ ಒತ್ತಾಯ ಮಾಡ್ತಿದ್ದಾರೆ. ಲೋಕಲಲ್ಲಿ ಕೋವಿಡ್ ಸೆಂಟರ್ ಮಾಡಿದ್ದಾರೆ ನಮ್ಮ ಮನೆ ಪಕ್ಕ. ನಮ್ಮ ಮನೆಯಲ್ಲಿ 1000 ಜನ, ಇಲ್ಲಿ ಒಂದು 20-30 ಜನ ಮಕ್ಕಳಿದ್ದಾರೆ ಮತ್ತು ರಿಟೈರ್ಡ್ ಜನಗಳಿದ್ದಾರೆ. ಈ ಕೋವಿಡ್ ಸೆಂಟ್ರಿಗೂ ಮತ್ತು ಇಲ್ಲಿರುವಂಥ ಮನೆಗಳಿಗೂ, ವಸತಿ ಸ್ಥಳದಲ್ಲಿರುವಂಥ ಈ ಮನೆಗಳಿಗೂ ಯಾವುದೇ ಅಂತರ ಇರಲ್ಲ. ನೀವು 50 ಜನ ಕೋವಿಡ್ನವ್ರನ್ನ ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ನಾವು ನಮಗೂ ಬದ್ಧತೆ ಇದೆ, ಅದು ಇಲ್ಲ ಅಂತ ಹೇಳಲ್ಲ. ಅದೇ ರೀತಿ ಇಲ್ಲಿರುವಂಥ 5000 ಜನನ ಕೋವಿಡಿಂದ ಇಲ್ಲಿವರೆಗೂ ನಾವು ನೆಗೆಟಿವ್ನಲ್ಲೇ ಇದ್ದೀವಿ. ನೀವು ಹೇಳಿದಂಥ ಅಂತರ ಕಾಪಾಡ್ಕೊಂಡು ಬಂದಿದ್ದೀವಿ. ನಮ್ಮನ್ನು ಕಾಪಾಡ್ಕೊಡೋ ಜವಾಬ್ದಾರಿ ನಿಮ್ದಿದೆ. ದಯವಿಟ್ಟು ಇದನ್ನು ದಯವಿಟ್ಟು ತಗೊಂಡು ಆದಷ್ಟು ಬೇಗ ತೆರವು ಮಾಡಿಸ್ಕೊಡ್ಬೇಕಾಗಿತ್ತು ತಮ್ಮಲ್ಲಿ ಕೇಳ್ತೀವಿ. ಇಲ್ಲಿ ಅಧಿಕಾರಿಗಳು ಬಂದು ವಿಸಿಟ್ ಮಾಡಿ ಹೋದರು. ಆದ್ರೂ ಕೂಡ ಇಲ್ಲಿ ಹಿಂದ್ಗಡೆ ಬಂದು ಯಾವುದೇ ರೀತಿಯಾದ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ. ಇಲ್ಲಿ ಕೆಲವೊಂದು ಕಿಟಕಿಗಳಿಗೆ ಶೀಟ್ ಹೊಡೆದಿದ್ದಾರೆ, ಆದರೆ ಹಲವಾರು ಕಿಟಕಿಗಳು ಹಾಗೆ ಓಪನ್ ಇದೆ. ಒಳಗಿರ್ತಕ್ಕಂಥ ಎಕ್ಸಾಸ್ಟ್ಗೂ ಮನೆಗೂ ಯಾವುದೇ ರೀತಿಯ ಅಂತರವಿಲ್ಲ. ಮತ್ತು ಸಾಮಾಜಿಕವಾಗಿ ಹೊರಗಡೆ ಸೈಡ್ ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನಿಗೂ ಆಲ್ರೆಡಿ ಗ್ಯಾಪ್ ಇರಬೇಕು ಅಂತ. ಆದರೆ ಇಲ್ಲಿ ಕ್ವಾರಂಟೈನ್ ಸೆಂಟರ್ಗೂ ಮನೆಗೂ ಕೂಡ ಕನಿಷ್ಠ ಪಕ್ಷ ಆಲ್ರೆಡಿನೂ ಗ್ಯಾಪ್ ಇಲ್ಲದೆ ಇರೋವಂಥ ಪರಿಸ್ಥಿತಿ.